ಅಕ್ಕ ಚೆನ್ನಕ 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 ಓ ಅಣ್ಣ ಬಣ್ಣ ಒಳಿಕೆ ರಮಣ ಇದು ಒಳಿಕೆ. ಓಹ್ ಇಲ್ಲ ಕತೆ ಒಳಿಕೊಂದ್ಸತಿ ಏನೋ ಕೆಂಪಿ ಬಂದವಳೆ ಕನಕ ನಮ್ಮ ಹೊಟ್ಟೆಲ್ ಬರೋಕೆ ಹೇಳ್ತಾವಳೆ. ಓ ಕೆಂಪಿ ಬಂದಿದ್ದ ಅಪ್ಪರ ದಿವಸ ಆಗೋಗಿತ್ತು ಕಣ. ನಾನು ಕೆಂಪಿ ಬಂದ್ರೆ ಹೇಳಕ್ಕ ನನಗೆ ನೋಡಂಗಾಗದೆ ಅಂತ ಅಂದಿದೆ. ಅದಕ್ಕೆಲ್ಲ ಬರೋಕೆ ಹೇಳಿರ್ಬೇಕು. ಬರ್ತೀನಿ ಅಣ್ಣ. ಓ ಬಕ್ಕ ಬಕ್ಕ ಅಡುಗೆ ಮಾಡಾಳೆ ಊಟ ಮಾಡೋಕ್ಕೆ ಅಲ್ಲೇ ಕರಿತಾವಳೆ ಬಾ. ಹ್ಞೂ ಕಂತು ಹೋಗು ಅದೇ ಒಂದು ಕೆಲಸ ಕಣ. ಬರ್ತೀನಿ ಆಮೇಲೆ ಹೋಗು ಆಮೇಲೆ ಬರ್ತೀನಿ ಊಟ ಮಾಡೋಣ ಆಮೇಲೆ ಬರ್ತೀನಂತೆ. ಅದಕ್ಕೆ ಚೆನ್ನಕ ಅದಕ್ಕೆ ಹಂಗಂದಿ ನೀನು ಏನು ಉಣ್ಬಾರ್ದು ಉಣ್ಕೊತಿದ್ದ ನಾವು ಉಣ್ಣೋದು ನೀನೊಂಚೂರು ಉಣ್ತೀಯಪ್ಪ. ಬೈತಾಳೆ ಇನ್ನು ನಮ್ಮ ಹೊಟ್ಟೆವಳು ನೋಡು ನೀನು ಬಾಡ್ತಿನಾಗ ಸಲುವಾಗ ಅವ್ನು ಕರ್ಕ ಬಂದಿರ ಅಂತ ಆಮೇಲೆ ನನ್ನ ಮ್ಯಾಕೆ ಹಿರಿಕೊಬಿಡ್ತಾಳೆ ಕಣವ. ಬಾ ಬಾ ಬಾ. ಅಯ್ಯೋ ಅಣ್ಣ ಹೋಗು ಬರ್ತೀನಿ. ಅಲ್ಲಿ ಎಷ್ಟಿತ್ತು ನಿನ್ನ ತಗೊಂಡೋಗಿದ್ದು ನೋಡಿ ನಾನು. ಈಗ ನೀನು ಬಾಯಿಗ ನೀನು ನಿನ್ಗೊಂದು KGನೇ ಹಾಕ್ತೀವಿ ಅಂದಿದವ ಸುಮ್ಮ ಬಾಯಿಲೆ ನೀನು ಬಕ ನನಗೆ ಬೈತಾಳೆ. ಸರಿ ಬರ್ತೀನಿ ನಡಿ ಅಣ್ಣ ಬರ್ತೀನಿ ನಡಿ. ಏ ಬತ್ತೀನಿ ಗಿತ್ತೀನಿ ಅನ್ಬಿಡ ನೀನು ಈಗ ನಡಿಗ ನೀನು. ಸರಿ ಬರ್ತೀನಿ ಇನ್ಬಿಟ್ಟು ಬರ್ತೀನಿ ನಡಿ ಕಡಾಕ ಬರ್ತೀನಿ ನಡಿ ಅಣ್ಣ. ಹ್ಞೂ ಸರಿ ಬಕ್ಕ ಬಿರ್ಬಿರ್ನೆ. ಅಣ್ಣ ಅಣ್ಣೆಲ್ಲೋಯ್ತು? ಕೆಲ್ಸಕ್ಕೆ ಹೋಗೋದೆ ಅಣ್ಣ. ಕೆಲ್ಸಕ್ಕೆ ಹೋಗಾರೆ ಕಣ. ಇವರು ಇಟ್ಕೆ ಕುಯ್ಯಕ್ಕೆ ಅಂದ್ಬಿಟ್ಟು ದೇವಣ ಹೇಳ್ಬಿಟ್ಟೋಗಿತ್ತು. ಬಂದ್ಬಿಡು ಸೀಟೆ ಕುಯ್ಕೊಡುವೆ ಅಂದ್ಬಿಟ್ಟು ಮುಂಗಡವಾಗ ದುಡ್ಡು ಇಸ್ಕೊಬಿಟ್ಟಿದ್ದ ಕಣ. ಅಯ್ಯೋ ಅದು ಬೇರೆ ಹುಷಾರಿಲ್ಲ ಅಂತ ನಳ್ಕ ಮನಗಿದ್ರು. ಏನು ಮಾಡ್ರು ಬಿಡ್ನಿಲ್ಲ ಪುಣ್ಯಾತ್ಮ ಬಂದ್ಬಿಟ್ಟು ಬರಲೇಬೇಕು ನೀನು ಬರಲೇಬೇಕು ಬಾ 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 ಅಂತ ಕರ್ಕೊಂಡು ಹೋದ. ಏನು ಮಾಡಿ ನಮ್ಮ ಪರಿಸ್ಥಿತಿ ಹಿಂಗದೆ ನಿಜಕ್ಕೂ ಭಾಳ ಬೇಜಾರಾಯ್ತದೆ ಕನ್ನಡ. ಏ ಅವನು ದುಡ್ಡ ಮುಂದೆ ಕೊಡ್ಬಿಟ್ಟು ಹಂಗೆ ಕನಕ ಅವನು ಸರಿ ಇಲ್ಲ ಇಸ್ಕೊಬಿಡ್ದಾಗಿತ್ತು. ಇಸ್ಕೊಬೇಡ್ದು ಅಂತಾನೆ ಕಾರಣ ನಾವು ಸಾಲಕ್ಕೆ ಎದುರ್ಕೊತೀವಿ. ನಾನು ಮಾಡ್ಬಿಡು ಫೋನ್ ಮಾಡಿದ್ಲು ಅತ್ತ ಹುಷಾರಿಲ್ಲ ನೀನು ಹಳ್ಳಿ ಹಿಂಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿವಿ ಅವರು ಕ್ಯಾನಿಂಗು ಪಾನಿಂಗು ಎಲ್ಲ ಮಾಡಬೇಕು ಅಂತವ್ರೆ ಅಂತ. ಇನ್ನು ಎದ್ರಿಕೆ ಅಲ್ವಣ ಏನೋ ಎಂತು ಅಂದ್ಕೊಂಡು ಆಗ ಓಡೋಗಿ ಒಣತಾವು 5,000 ರೂಪಾಯಿ ದುಡ್ಡು ಇಸ್ಕೊಂಡು ಓಡೋಗಿ ಕ್ಯಾನಿಂಗ್ ಪಾನಿಂಗ್ ಎಲ್ಲ ಮಾಡಿಸ್ತು. ಸದ್ಯಕ್ಕೆ ಏನೂ ಇಲ್ಲ ಅನ್ಕೊ ಬತ್ತು. ಈಗ ದುಡ್ಡು ಕೊಟ್ಟಿರೋರು ಸುಮ್ಮನೆ ಬಿಟ್ಟಾರೆ ಅದಕ್ಕೆ ಬಾಯಿಲಿ ಇಟ್ಕೊ ಕುಯ್ವೆ ಅನ್ಕೊಂಡು ಕರ್ಕೊಂಡು ಹೋದಂಗೆ. ಓ ಏನು ಮಾಡೋಕ್ಕಾಯ್ಕಿಲ್ಲಕ್ಕ ಎಲ್ಲ ಹಣೆ ಬರ. ಬಾ ನೀನು ಅವಕ್ಕೆಲ್ಲ ತಲೆಗೆಡ್ಸ್ಕೊಬೇಡ ನೀನು ಬಕ್ಕ ನೀನು ನಡಿಯಕ್ಕ. ಹಾಂ ಬರ್ತೀನಿ ಅಣ್ಣ ಬರ್ತೀನಿ ನಡಿ. ಮಗ ಚೆನ್ನಾಗನಗದೆ ಸಾರು ಅಲ್ವಾ? ಉಂಕನವ ಚೆನ್ನಾಗದೆ. ಚೆನ್ನಾಗನಗದೆ ಕಲ್ಲರ್ ಒಂಚೂರು ಖಾರ ಪುಡಿ ಕಲರ್ ಕಮ್ಮಿ ಆಗ್ಬಿಡ್ತಪ್ಪ. ಅಯ್ಯೋ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಪುಡ್ಸ್ಬೇಕಾಗಿತ್ತು. ಅಂಗಡಿ ತಗೊಂಡಿದ್ರೆ ಸುಮಾರಾಗಿ ಕಲರ್ ಆಗಿರೋ ಮೆಣಸಿನ್ಕಾಯಿ ಇವು ಉಳ್ತಾವು ಪುಟ್ಟಲಕ್ಷ್ಮಿ ತಗೊಂಡೆ. ಖಾರ ಹೋಗದೆ ಮಾತ್ರ ಖಾರ ಪುಡಿ ಅಷ್ಟು ಚೆನ್ನಾಗಿಲ್ಲ. ಒಂದೇ ಒಂದು ಪೂನ್ ಹಾಕೊಂಡ್ರೆ ಸಾಕು ಖಾರ ಪುಡಿಯೇ ಸಾಕು. ಖಾರವಾಗದೆ ಕಲರ್ ಇಲ್ಲ. ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಅರ್ಧ kg ಬುಡ್ಸ್ಬಿಟ್ಟು ಮಿಕ್ಸ್ ಮಾಡ್ಕೊತೀನಿ. ಹಂಗೆ ಮಾಡು ಮತ್ತೆ. ನಿಮ್ಮ ಅಪ್ಪನಿಗೆ ಕರ್ದುಡ್ಬ ಚೆನ್ನಾಕೋಣ ಅಂತಂದೆ ಏನು ಬರ್ನೇ ಇಲ್ವಲ್ವ? ಅದೇ ಅಪ್ಪ ಇನ್ನು ಬರ್ನೇನ. ಚೆನ್ನಾಗಿದೀವ ಕೆಂಪಿ? ಚೆನ್ನಾಗಿವ್ನಿ. ನೀವು ಚೆನ್ನಾಗಿದ್ದೀರಾ? ಅಯ್ಯೋ ನಮ್ದು ಏನು ಚಂದವ ಚೆನ್ನಾಗಿರ್ಬೇಕು. ಊಟ ಮಾಡಿ ಕೂತ್ಕೊಳ್ಳಿ ಊಟ ಇಕ್ಕ ಬರ್ತೀನಿ. ಬೇಡಕ ನಾನು ಊಟ ಮಾಡಿವ್ನಿ ಬೇಡಕತ್ತೆ ಸುಮ್ಮನಿರ್ ನಾನು ಉಂಡಿ ನೀವು ನಾನು ಬರ್ತೀನಿ ಆಮೇಲೆ. ಅದಕ್ಕಂಗಂದಿರಿ ಕೂತ್ಕೊಳ್ಳಿ ಹಾಕ ಬರ್ತೀನಿ. ಅದಕ್ಕೆ ನಚ್ಕೊಂಡು ಕೂತ್ಕೊಪ್ಪಣ ಇರ್ತೈತಿ ಕೂತ್ಕೋ. ಊಟ ಮಾಡಕ್ಕೆ ಬರೀ ಕೇಳಿದ ಕಣ ನೋಡಲಿ ಹಿಂಗೆ ಬಾಡ್ನೆದ್ರು ಕರೀದಿತ್ತೆ ನಂಗೆ ತಾಕು. ರಾಮಣ್ಣಂಗೆ ಏನು ಮಾಡ್ರು ಬೇಡ ಕಣ ನಾನು ಉಣ್ಣಕ್ಕಿಲ್ಲ ಅಂದ್ರೆ ಬಿಡ್ನಿಲ್ವಲ್ಲ. ನಡಿಯಕ್ಕ ನೀನು ನಡಿಯಕ್ಕ ಅನ್ಕೊಂಡು ನಿಂತ್ಕೊತು ಅಣ್ಣ ಊಟ ಮಾಡ್ತಾ ಮಾಡಿದ್ರು. ಮಾಡಿಬಿಟ್ಟು ಏನು ಹೊಟ್ಟೆ ಸೇನ್ಕೊಂಡು ತಾನೇ ಹೋಗಿ ಏನೋ ಇಡ್ಲಿ ತಿಂದಿರಂತೆ. ವಾತಾವರಣ ಇನ್ನೇನು ಉಡಿತಿಲ್ಲ. ಬಿರ್ನು ಮಾಡು ಅಂದ್ರಲ್ಲ ಕೆಂಪಿ ಬಂದ ತಕ್ಷಣ 3 ಮುದ್ದೆ ಇಟ್ಟುದೆ. ಒಂದಿಷ್ಟು ಪಾತ್ರೆ ಹೆಚ್ಚಾಗಿ ಆಯಿತು. ನನಗೂ ಬೇರೆ ಆಯ್ತು ಈಗ. ನೀವುಗಳು ಮಾತ್ರ ಉಣ್ಣಕ್ಕಿಲ್ಲ. ಓಹೋ ಯಾಕವ್ವ ಹಸಿ ಕಲ್ ಮೇಲೆ ಅಷ್ಟು ಜಜ್ಜಿದ್ರುವೆ ತಂದು ಕೊಡ್ತೀಯ ಅದಕ್ಕಂಗಂಡಿಯ ನೀನು? ಏನು ಮಾಡಿದ್ರು ಅಷ್ಟೇ ಏನು ಬಿಟ್ರು ಅಷ್ಟೇ ಕಣ್ ಕೆಂಪಿ. ಏನು ಮಾಡ್ರು ತಂದು ಕೊಡೋದೇ ಕಣ್ಮಗ. ಅಯ್ಯೋ ಹೆಂಗೋ ಚೆನ್ನಾಗಿರಿ ಅದೇ ಅಲ್ವ ಬೇಕಾಗಿರೋದು. ಅದಕ್ಕೆ ಚೆನ್ನಾಗಿ ಹಂಗಂದಿಯೇ. ಈಗ ಹೆಂಗಿದ್ದೀರಿ ಹೆಂಗಿರಿ ಯಾವಾಗ್ಲೂ. ನನಗೆ ನಿಮ್ಮ ನೋಡಿದ್ರೆ ಖುಷಿ ಆಯ್ತದೆ. ಒಂದು ದಿವ್ಸಲು ನೀವು ಜಗಳ ಆಡ್ಕೊಳ್ಳಿಲ್ಲ. ಅಯ್ಯೋ ಕೆಂಪಿ ಯಾಕವ ಯಾಕೆ ಜಗಳ ಆಡಿಯೇ? ಅದೇನೋ ಅಂತಿದ್ರಂತೆ ನಾವವ ನೀನು ಏನಾರು ಅನ್ಕೊ ಒಂದು ದಿವಸ ನಾವು ಜಗಳ ಆಡ್ನಿಲ್ಲ ಕಣವ. ಹೆಂಗೋ ಚೆನ್ನಾಗಿರಿ ನಂಗೆ ನಿಮ್ಮ ನೋಡಿದ್ರೆ ಭಾಳ ಖುಷಿ ಆಯ್ತದೆ. ಏನವ ಮನೇಲಿ ಎಲ್ಲ ಚೆನ್ನಾಗಿದಾರ? ಎಲ್ಲ ಚೆನ್ನಾಗವ್ರೆ. ಲತಾ ಎಲ್ಲಿದ್ದಾಳೆ ಯಾರು ಗೊತ್ತು. ನಾವು ಅದ್ರ ಬಗ್ಗೆ ಎಲ್ಲ ವಿಚಾರಿಸಕ್ಕಿಲ್ಲ. ಇರೋಕ್ಕಾಗ್ದೋದ್ಮೇಲೆ ಓದೋಳ ಬಗ್ಗೆ ಯಾಕೆ ವಿಚಾರಿಸಿರಿ? ಚೆನ್ನಕ ಉಣ್ಣ ಹೊತ್ನಲ್ಲಿ ಬೇರೆ ನೆನ್ಸ್ಕೊಳ್ಳಿ ಪುಣ್ಯತ್ಕೈತಿಯ. ಸಾರು ಚೆನ್ನಾಗಿತ್ತು ಕನಕ ಮಾತ್ರ. ಚೆನ್ನಾಗದೆ ಯಾಕೆ ಖಾರ ಪುಡಿ ಕಲರ್ ಇಲ್ಲ ಕನಕ. ಸಾರು ನಮ್ಮ ಹೊಟ್ಟೆಯವರು ಬಿಟ್ರೆ ಸಾರ ಇದೆ ನಮಗೆ ಬೆಳಗ್ಗೆ ಇದೆ ಸಾರು. ಏನು ಕಲರಾಗೆ ಇಲ್ವಲ್ಲ ಅಂದ್ಕೊಂಡು ಉಣ್ಣಕ್ಕಿಂದು ಮುಂದೆ ನೋಡ್ತಿತ್ತು. ರುಚಿಯಾಗಿತ್ತಿಲ್ಲ ಸಾರು ಚೆನ್ನಾಗದೆ. ಸಾರನ್ನೇ ಚೆನ್ನಾಗಿ ಮಾಡಕ್ಕೆ ಬರೋಕಿಲ್ಲ ಅಂತದೆ. ಏನಾಗಿತ್ತು ಸಾರು ಸ್ವಲ್ಪ ಚೆನ್ನಾಗದೆ ಕಣಾಕು.
ಇದ್ಯವ ಇರುವ 4 ದಿವಸ ಹೋಗುವೆ. ಅಯ್ಯೋ ಇಲ್ಲ ಚೆನ್ನಕ, ನನ್ನ 4 ದಿವಸ ಇಲ್ಲಿ ಉಳ್ಕೊಳಕದ್ದ. ಅಪ್ಪನಿಗೂ ಹುಷಾರಿಲ್ಲ ಅನ್ಕ ಫೋನ್ ಮಾಡಿದ್ರು. ಅಪ್ಪನಿಗೂ ಹುಷಾರಿಲ್ಲ ಅಂದಿತ್ತು. ನಾನು ಹುಷಾರಿಲ್ಲ ಅಂದ್ರಲ್ಲ ಅನ್ಕೊಂಡಂಗೆ ರಾತ್ರಿ ಬೆಳಗ ನಿದ್ದೆ ಮಾಡಲಿಲ್ಲ. ಹೋಗಿ ನೋಡ್ಕೊ ಬರೋದು ಅನ್ಕೊಂಡಂಗೆ ಬಂದೆ. ಇಲ್ಲಿ ನೋಡ್ರೆ ಅಪ್ಪ ಚೆನ್ನಾಗೇ ಇದೆ, ಹುಷಾರಿಲ್ಲ ಅನ್ಕೊಂಡು ಸುಳ್ಳು ಹೇಳ್ಕೊಂಡು ಫೋನ್ ಮಾಡೋರು ನೋಡಿ. ಅಯ್ಯೋ ಪಾಪ ನಿಮ್ಮ ಅಪ್ಪನಿಗೆ ನಿನ್ನ ಮೇಲೆ ಜೀವ. ಏನು ಯಾವಾಗಲೂ ಬರ್ನಿಲ್ವಲ್ಲ ಚೆನ್ನಕ ನನ್ನ ಮಗಳು ಬರ್ನಿವಲ್ಲ ಅನ್ಕೊಂಡು ದಿವ್ಸಕ್ಕೆವ ನಿನ್ಕೊಂಡು ನಾನು ಸುಳ್ಳು ಹೇಳಕ್ಕಿಲ್ಲ. ನಾನು 10 ಸತಿ ನೆನ್ಕೊತದೆ. ನೀನು ಗಂಗೆನೂ ಅಷ್ಟು ನೆನ್ಸ್ಕೊಳಕ್ಕಿಲ್ಲ, ಆ ಗಂಡೈಕೊಂಡು ನೆನ್ಸ್ಕೊಳಕ್ಕಿಲ್ಲ. ನಿನ್ನ ಮೇಲೆ ಪ್ರಾಣ ನಿಮ್ಮ ಅಪ್ಪನಿಗೆ ಹೊಸಿ ಆಸೆ ಮಾಡಕ್ಕಿಲ್ಲ ಕಣ್ಮಗ. ಅಯ್ಯೋ ಏನೋವ ಇರೋ ಗಂಟಂಗೆ ಆಡ್ತದೆ. ಅದು ಆದಮೇಲೆ ಏನು ಸುಮ್ಮನೆ ಆಗಾಗ ಬಂದು ನೋಡ್ಕೊಂಡು ಹೋಗು ನೀನು. ಇನ್ನು ಅಲ್ಲಿಗೂ ಬರೋಕೆ ಒಪ್ಪಕ್ಕಿಲ್ಲ, ಇಲ್ಲಿಗೂ ಬರೋಕ್ಕಿಲ್ವಲ್ಲ ಹಿಂಗೆ ಅನ್ಕೊಂಡು ಬೇಜಾರು ಮಾಡ್ಕೊತದೆ. ಅಲ್ಲ ಕನಕ ನಾನು ಹೇಳೋದೊಂದು, ನನ್ನ ಮಗಳು ಅಲ್ಲಿ ಮಾಡೋಕ್ಕೆ ಕೆಲಸ ಬಿಟ್ಟು ಇಲ್ಲಿ ಬಂದು ಕೂತ್ಕೊಳಕ್ಕತ್ತದ. ಏನು ಹೆಂಗೆ ಆಡ್ತದೆ ಗೊತ್ತಾ? ನೆನ್ನೆ ಎಲ್ಲ ಸಣ್ಣ ಮುಟ್ಟು ಬೋದಿರೋದೆಯ ಮುಂಡೆ ಒಂಟಿಯಾಗಿ ಬದುಕಕ್ಕೆ ಆಸೆ ಮಾಡ್ತೀಯ. ನನ್ನ ಮಗಳನ್ನ ನೀನು ಕರೀತೀರ ನೀನು ಸರಿಯಾಗಿ. ಅದಕ್ಕೆ ನನ್ನ ಮಗಳು ಬತ್ತಿಲ್ಲ ಅನ್ಕೊಂಡು ಇಟ್ಕೊಂಡು ಕೂತಿದ್ದ ಕನಕ. ಆಗ ನಿಮ್ಮ ಅಪ್ಪನಿಗೂ ಸರಿಯಿಲ್ಲ ಅನ್ಕೊ ಫೋನ್ ಮಾಡಿದೆ. ನಾನೇನು ಮಾಡನಿ, ಏನು ಕರೆಸ್ನಿಲ್ಲ ಅಂದರೆ ಅವ್ನು ಬೈತಾನೆ. ಇನ್ನೂ ಚೆನ್ನಾಗದೆ ಅಂದ್ರೆ ಇವ್ಳು ಬರೋಕ್ಕಿಲ್ಲ, ಹುಷಾರು ತಪ್ಪದೆ ಅಂದ್ರೆ ಬತ್ತಾಳೆ ಹರ್ಕೊಂಡು ಹಂಗೆ ಫೋನ್ ಮಾಡ್ದೆ ಚೆನ್ನಕ. ಅಯ್ಯೋ ಸಂಬಂಧ ಅಂದಮೇಲೆ ಬತ್ತಾ ಹೋಯ್ತಾ ಇರಬೇಕು. ಸುಮ್ಕಿರು, ನನಗೂ ಅಪ್ಪರ ದಿವಸ ಹೋಗಿತ್ತಲ್ಲಿ ನೋಡಿ ಅದಕ್ಕೆ ನಿಮ್ಗೆ ನಂದಿದ್ದು ಕೆಂಪಿ ಬದ್ರು ಹೇಳಕ್ಕಂತ. ನೀವು ಊರಿಗೆ ಬರೋಕ್ಕಿಲ್ಲ, ಅವ್ನ ಜೊತೆ ಬರ್ಬೇಕು ತಾನೆ. ಸುಮ್ಕಿರು. ಅಯ್ಯೋ ನನ್ನ ಹೆಣ್ಣು ಹುಷಾರಿಲ್ಲ ಕಣವ. ಯಾಕೆ ಏನಾಗಿದೆ ಅದು? ಅಯ್ಯೋ ಕೇಳೋ ಉನ್ನೆ ಒಸಿ ತಾವು ತೋರಿಲ್ಲಕ್ಕಂತ. ಈ ಒಸಿ ತಾವು ತೋರಿಲ್ಲ. ಅವ್ರು ಹೇಳಿದ್ನೇ ಮಾಡಿಸ್ತಾವಳೆ. ಕ್ಯಾನಿಂಗ್ ಮಾಡಿಸ್ಬೇಕು ಅಂದು ನಾನು 5 ರೂಪಾಯಿ ಅಥವಾ ಇಸ್ಕೊಟ್ಟೆ. ಕ್ಯಾನಿಂಗ್ ಎಲ್ಲನೂ ಮಾಡಿಸಿದ್ರು. ಎಲ್ಲ ನಾನೇ 20 ಮಾಡ್ಸವ್ರೆ. ಮಾತ್ರ ಯಾವ ಹಾಸ್ಪಿಟ್ಲಿಗೆ ಹೋಗಿ ಏನೂ ಇಲ್ಲ, ನಾರ್ಮಲು ಅಂತಲೇ ಬರ್ತದೆ. ಮಾತ್ರ ಇವನು ಹುಷಾರಾಯ್ತಿಲ್ಲ, ಒಟ್ಟು ನೋವು ಅಂತಾನೆ. ಅಯ್ಯೋ ಎಲ್ಲರೂ ಅಚ್ಚುಕಟ್ಟಾಗಿ ತೋರಿಸ್ಬೇಕಾಗಿತ್ತು. ಅಯ್ಯೋ ತೋರಿಸ್ತೇವೆ ಕಣವ, ಎಲ್ಲ ತಾವು ತೋರಿಸಿ ಹೇಳಿವ, ಎಲ್ಲ ತಾವು ನಾರ್ಮಲು ಅಂತಲೇ ಬರ್ತದೆ. ಮಾತ್ರ ಏನು ಮಾಡಿಯೇ ಒಟ್ಟು ನೋವು ಅನ್ನೋದೆಯಾ. ಮಾತ್ರೆ ಮೆಡಿಸನು ಎಲ್ಲ ತಗೊಟ್ಲವ. ಅವಳು 50,000 ಕಂಟ್ಲು ಸಾಲ ಮಾಡ್ಕೊಂಡವಳೆ. ಏನು ಮಾಡೋಣ ನನ್ನ ಮಗಳು? ಅಯ್ಯೋ ಸುಮ್ಮನಿರ ಬತ್ತಗೆ. ಏನು ಹಾಳು ಮುಳು ಏನು ಕುಡಿಯೋದು ಒಸಿ ಹೊಟ್ಟೆ ಉರ್ಸ್ತಿದ್ದವ ನನ್ನ ಮಗಳನ್ನ. ಈಗ ನನ್ನ ಮಗಳೇ ತಿಕ್ಕ ತೊಳೆಯೋಕ್ಕಾಗದೆ ಅವಳಿಗೆ. ಯಾವ್ದಾರು ದೇವಸ್ಥಾನ ಕರ್ಕೊಂಡು ಹೋಗ್ಬೇಕಾಗಿತ್ತು ಕನಕ. ಏನು ಗಾಳಿಗಿಳಿ ಏಟ? ಅಯ್ಯೋ ಏನೋ ಕಾಣೆ ಕಣವ. ಅದಕ್ಕೆ ಹೇಳಿ 500 ರೂಪಾಯಿ ತಕ್ಕ ಹೋಗವ ನನಗೆ ಗೊತ್ತು, ಕರ್ಕೊಬೈತೀನಿ. ನೋಡೋದ ನಿಂಗೆ ಗಂಡು ಕರ್ಕ ಬಾ, ನೀನು ಬಾ ನೋಡೋದ. ಏನೋ ಮೈಗಿ ಮೇಲೆ ಬಂದು ಹೇಳೋದ ನೋಡೋಕ್ಕಾಯ್ತದೆ ಅಂತ ಗಂದೀವ್ನಿ ಕನಕ. ಕರ್ಸಕ ನೀನು 500 ತಾವು. ನಮ್ಮ ಹೆಣ್ಣರು ಪಕ್ಕದಲ್ಲಿ ಒಬ್ಬರು 500 ಅವರೇ, ಭಾಳ ಚೆನ್ನಾಗಿ ಶಾಸ್ತ್ರ ಹೇಳ್ತಾರೆ. ಆಮೇಲೆ ಏನಿದ್ರು ಮುಂದಾಗಿ ಕರೆಸ್ತಾರೆ, ಕಣ್ಣು ಮುಂದಕ್ಕೆ ಕರೆಸ್ಬಿಟ್ಟು ಕೇಳ್ತಾರೆ. ಅದಕ್ಕೆ ಅವ್ರನ್ನ ಮಾತ ಕೇಳಿದ್ರೆ ಆಗೋದು ಕನಕ ಕೇಳಿದ್ರೆ ಆಗೋದು. ನೋಡತ್ತಾಡು ನಮ್ಮ ಹೆಣ್ಣಿಗೆ ಫೋನ್ ಮಾಡ್ತೀನಿ, ಏನಂತ ನೋಡೋದ. ಮಾಡು ಫೋನ ಮಾಡು ನೋಡೋದ. ಏನೋ ಒಂದು ಒಳ್ಳೇದು ಆಗಲಿ ಪಾಪ, ಹೊಟ್ಟೋದಿರ್ತದೆ. ಮಗಳನ್ನ ನೋಡಿದ್ರೆ ನನಗೆ ಹೊಟ್ಟೆ ಕಳ್ಳ ಬಕ್ಕಳಂಗೆ ಆಯ್ತದೆ. ಆಯಿತು ಸುಮ್ಕಿರು. ಅಯ್ಯೋ ದೇವ್ರ ಅವನೇ ಎಲ್ಲನೂ ಒಳ್ಳೇದು ಮಾಡ್ತಾನೆ ಅಕ್ಕ. ನಿನ್ನ ತಲೆಗೆ ಇಡ್ಸ್ಕೊಬೇಡ, ಸುಮ್ಕಿರು. ಬೇಜಾರು ಮಾಡ್ಕೊಬಿಡಿ, ಸುಮ್ಕಿರಿ ಚೆನ್ನಕ್ಕ ಪಪ್ಪ. ಯೋಚನೆ ಮಾಡ್ಬಿಡಿ, ಎಲ್ಲ ಒಳ್ಳೇದಾಯ್ತದೆ. ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ದೊಡ್ಡವ ನಿಂಗೆ ಒಂದು ಸ್ಟೋರಿ ನೋಡ್ತಾ ಇದ್ದೀರಾ? ಹೆಂಗೆ ಅನಿಸ್ತದದು? ನಿಜಕ್ಕೂ ಇಷ್ಟ ಆಯ್ತದ ಹೆಂಗೆ ಅಂದ್ಬಿಟ್ಟು ದಯವಿಟ್ಟು ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಬರೋರ ಮತ್ತೆ ನಮಸ್ಕಾರ.